ಇಲ್ಲ. ನಮ್ಮ ಅತ್ಗೆಮ್ಮ ಬಸುರಿಯೇ ಅದಕ್ಕ ಮತ್ತೆ ಅಂತ ಹೇಳಿದೆ ನಿನಗ, ನಿಮ್ಮ ಅತ್ತಿಗೆಮ್ಮನ ಬಸರಿಗಳ ಮತ್ತೆ ಯಾರಲ್ಲ. ನಮ್ಮ ಅತ್ತಿಗೆಮ್ಮ ಬಸುರಿ. ಸಂತೋಷ, ಬಹಳ ಸಂತೋಷ ಅಣ್ಣ. ಬಂದೆ ಬಿಟ್ಟನಪ್ಪ ನೀನು, ತಂದೆ ಆಗ್ತಿದೀಯಲ್ಲೋ. ಈಗ ನಮಗೆಲ್ಲರಿಗೂ ಸಿಹಿ ಕೊಡು ಬಾ. ಹೌದೇ, ನನ್ನ ಹೆಂಡತಿ ಗರ್ಭವತಿ. ನಾನು ಅಪ್ಪ ಆಗ್ತಾ ಇದ್ದೀನಿ. ತಮ್ಮ ತಮ್ಮ, ಇದೆಲ್ಲ ನಿನಗೆ ಹೆಂಗ್ ಗೊತ್ತಾತು ತಮ್ಮ, ಹೆಂಗ್ ಗೊತ್ತಾತು? ಏನಣ್ಣ ನೀನು ಈ ಬಯಕೆ ಬುತ್ತಿ ನೋಡಿದ್ರೆ ಗೊತ್ತಾಗಲ್ವೇನು? ಅತ್ತಿಗೆಮ್ಮ ನೀನಾದ್ರೂ ಹೇಳಮ್ಮ ಈ ನನ್ನ ಅಣ್ಣನಿಗೆ. ನೋಡ್ರಿ, ಇದೆಲ್ಲ ಗಣ ಮಕ್ಕಳಿಗೆ ಗೊತ್ತಾಗುದಿಲ್ಲ. ಮೊದಲು ಇದು ವಾಚ್ ಆಗೈತಿ, ಯಾರು ಇಳಿಸ್ರು? ಹೌದು ಬಾರಮ್ಮ, ಮೊದಲು ಬುಟ್ಟಿ ನಡಿ ಒಳ ಹೋಗೋಣ. ಹೋಗೋಣ. ತಮ್ಮ, ನಿಮ್ಮ ಅತ್ತಿಗೆ ಅಂದ್ರೆ ನೀನ್ ಬಸಿರೋದ್ರೆ ನಿನಗೆ ಎಷ್ಟು ಸಂತೋಷ ಆಗತ್ತಿತ್ತು ತಮ್ಮ. ಸಂತೋಷವಾಗದೆ ಏನು ದುಃಖ ಆಗ್ತೈತೇನೋ ಅಣ್ಣ? ಅಣ್ಣ ಏನಣ್ಣ ನೀನು? ಎಷ್ಟು ಖುಷಿ ಆಗಾಯ್ತು ತಮ್ಮ, ನಿಮ್ಮ ಅತ್ತಿಗೆ ಬಸಿರು ಅಂದ್ರ. ಹೌದಣ್ಣ, ಸಂತೋಷವಾಗದೆ ಏನು ದುಃಖ ಆಗ್ತೈತೇನು? ಅದು ಹೇಗೋ ಪ್ರದೀಪ, ಹೆಂಗ್ ಗೊತ್ತಾಯ್ತು ನನಗೆಲ್ಲ? ಸೀಮಂತ ಕಾರಣಕ್ಕೆ ಎಲ್ಲಾನು ರೆಡಿಯಾಗಿದೆ ಅಣ್ಣ. ನಿಮ್ಮ ಅತ್ತಿಗೆ ಬಸ್ತಿರು ಅಂದ್ರೆ ನಿನಗೆ ಎಷ್ಟು ಸಂತೋಷ ಆಗತ್ತಿತ್ತು ತಮ್ಮ. ಹೆತ್ತವ್ವನ ಕೈ ತುತ್ತು ತಿನಿಸಿದ ಆ ತುತ್ತನೆ ಹಂಗ ಮರಿಲ್ಲ ನಾನು. ಇರ್ಲಿ, ಈಗ ಕಲ್ಯಾಣ ಮಂಟಪದ ನಾವು ಬುಕ್ಕಿಂಗ್ ಮಾಡಬೇಕು, ಬರ್ತೀವಿ. ಆಯ್ತಪ್ಪ ಸಹೋದರ, ಆಯ್ತು. ನಿಮ್ಮ ಅತ್ತಿಗೆ ಸೀಮಂತ ಕಾರ್ಯಕ್ಕೆ ನಮ್ಮೆಲ್ಲಾ ಮಂದಿ ಮಕ್ಕಳಿಗೂ ಹೇಳಿ ಕಳಿಸ್ರಿಪ್ಪ, ಹೇಳಿ ಕಳಿಸ್ತೀನಿ. ಹೌದಪ್ಪ, ಹೌದು. ಕಾರ್ಡ್ ಪ್ರಿಂಟ್ ಮಾಡೋದು, ಮಂದಿ ಮಕ್ಕಳಿಗೆ ಹೇಳೋದು, ಇವೆಲ್ಲ ಕೆಲಸ ಒಮ್ಮೆಗಲೇ ಬಹಳ ಆಗಿ ಬಿಡ್ತಾವು. ಈಗಿಂದ ನಾ ಪ್ರಾರಂಭ ಮಾಡಬೇಕು. ನಿಮ್ಮ ಅತ್ತಿಗೆ ಸೀಮಂತ ಕಾರ್ಯಕ್ಕೆ ನಮ್ಮೆಲ್ಲಾ ಮಂದಿ ಮಕ್ಕಳಿಗೂ ಹೇಳಿ ಕಳಿಸ್ರಪ್ಪ, ಹೇಳಿ ಕಳಿಸ್ರಿ. ಇರ್ಲಿ ಬಿಡು ಮಾವ, ಇವು ಅವ್ರ ಅತ್ತಿಗೆ ಮೇಲಿನ ಪ್ರೀತಿ ಮಾತುಗಳು. ಶಾಂತ ಭಾಳ ದಿವ್ಸಕ್ಕೆ ಬಸರಿಗಳು, ಎಲ್ಲರಿಗೂ ಖುಷಿಯಾಗೈತಿ. ಅತ್ತಿಗೆಮ್ಮ, ನೀನು ಚಿನ್ನನ ಕರ್ಕೊಂಡ ಒಳಗ ಊಟಕ್ಕೆ ಹೋರಿ, ನಾನು ಪ್ರದೀಪನ ಕರ್ಕೊಂಡ ಮಾಮನು ನಾನು ಹೋಗಿ ಕಲ್ಯಾಣ ಮಂಟಪವನ್ನ ಬುಕಿಂಗ್ ಮಾಡಿ ಬರ್ತೀವಿ. ಶಾಂತ, ಸ್ವಾಮಿ, ನೀನು ಬಸುರಿ ಆದದ್ದು ನಿಜವೇ? ಪತಿಯ ಮಾತನ್ನು ಒಮ್ಮೆಯೂ ಮೀರದ ಪತಿವರ್ತೆಯರ ಸಾಲಿನಲ್ಲಿ ಹೆಸರಾಗಿ ಉಳಿದ ನೀನು ಇಂದು ಗರ್ಭವತಿಯೇ. ನಾನಿದನ್ನು ಕೇಳಿ ನಗಬೇಕು, ಅಳಬೇಕು, ನನಗೊಂದು ತಿಳಿಯೋದಾಗಿದೆ ಚಾತ, ನನಗೊಂದು ತಿಳಿಯೋದಾಗಿದೆ. ನಿನ್ನ ಸಾಹುಕಾರನ ಸಂಪತ್ತು ಎಂದು ತಂದಿತ್ತು ನನಗೆ ಆಪತ್ತು. ಸ್ವಾಮಿ, ಪರಿಸ್ಥಿತಿ ಒತ್ತಡಕ್ಕೆ ಸಿಲುಕಿದ ನಾನು ನಿಮಗೆ ಏನಂತ ಉತ್ತರಿಸಲಿ?
ಆದ್ರೆ ಮನಸ್ಸು ಕಿಂಚಿತೂ ಕಲಕಿಲ್ಲ, ಮೈ ಮನ ಒಂದಾಗಿ ಬೆರೆತಿಲ್ಲ. ಆದ್ರೂ ನಾನು ಪತಿಹೀನಳಾಗಿಬಿಟ್ಟೆ ಸ್ವಾಮಿ, ಪತಿಹೀನಳಾಗಿಬಿಟ್ಟೆ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಸ್ವಾಮಿ, ಕ್ಷಮಿಸ್ಬಿಡಿ. ಅಂದರೆ ಅಂದರೆ ನೀನು ಗರ್ಭವತಿಯಾದದ್ದು ನಿಜವೇ? ಗರತಿ ಗಂಗವ್ವನ ಹಾಗೆ ಮನ ಹೊಂದಿದವಳು ನನ್ನ ಪತಿ ಎಂದುಕೊಂಡಿದ್ದೆ. ಪತಿಯ ರತಿ ಸುಖವಿರುತ್ತಿದ್ದರು ಸದಾ ನನ್ನ ಸಮ್ಮುಖದಲ್ಲಿ ನಗು ನಗುತ್ತಾ ಇರುವ ನೀನು ಇಂದು ಗರ್ಭವತಿಯೇ. ನಾನಿದನ್ನು ಕೇಳಿ ನಗಬೇಕು, ಅಳಬೇಕು. ನನಗೊಂದು ತಿಳಿಯದಾಗಿದೆ ಶಾತ, ನನಗೊಂದು ತಿಳಿಯದ. ನಿನ್ನ ಸಾಹುಕಾರನ ಸಂಪತ್ತು ನನಗೆ ತಂದಿತು ಎಂದು ಆಪತ್ತು. ಅರ್ಥವಿಲ್ಲದ ಬದುಕಿಗೆ ನೀವೇ ತಿಳಿದುಕೊಂಡು ಮಾಡುವುದಾದ್ರೂ ಏನಿದೆ? ನಾನು ಕಾಮಕ್ಕೆ ಆಸೆ ಪಟ್ಟಿಲ್ಲ, ನಾನು ಮೋಹಿತಳಾಗಿಲ್ಲ. ಆದ್ರೂ ನಾನು ಗರ್ಭಿಣಿಯಾಗಿದ್ದು ನಿಜ ಸ್ವಾಮಿ, ನಿಜ. ಅಯ್ಯೋ ಶಿವ ಶಿವ, ಎಂತ ಸೋಜಿಗದ ಸಂಸಾರ ನನ್ನದು. ಇವಳ ಮಾತನ್ನು ತೀಕ್ಷ್ಣವಾಗಿ ಗಮನಿಸಿದರೆ ನಾನೇ ಹುಚ್ಚಲಾಗಬೇಕಿರುತ್ತದೆ. ಆದರೂ ನೀ ಗರ್ಭವತಿ ಎಂದು ಹೇಳಿದರೆ ಏನಿದರ ಅರ್ಥ? ಒಣಗಿದ ಮರುಭೂಮಿ ನೀರಿಗಾಗಿ ಬಾಯಿ ಬಿಟ್ಟಿಲ್ಲ, ನೇಗಿಲವ ಹೂಡಿ ಗಳೆ ಹೊಡೆದಿಲ್ಲ, ಉತ್ತರಿ ಮಳೆಯೂ ಆಗಿಲ್ಲ, ಕೂರಿಗೆಯಿಂದ ಬೀಜದ ಬಿತ್ತನೆಯೂ ಆಗಿಲ್ಲ. ಆದರೂ ಈ ಹೊಲ ಬೆಳೆದು ಬೆಳೆಯಾಗಿ ಫಲವತ್ತತೆಯಾಗಿ ಬೆಳೆಯಾಗಿ ನಿಂತಿದೆ ಎಂದರೆ ಅದಾವ ಬೀಜದ ಬಿತ್ತನೆಯ ಫಲ? ಹೇಳು ಜಾತ, ಹೇಳು. ಆ ಮಾತನ್ನು ನೀವು ಕೇಳಿದ್ದೆ ಆದ್ರೆ ಲೋಕವೇ ಲಯವಾಗಿ ಹೋದಂತೆ, ಉರುಳುವ ಕಾಲ ಚಕ್ರ ತತ್ತರಿಸಿ ಬಿದ್ದಂತೆ, ಈ ಭೂಮಿ ಬಾಯಿ ಬಿರದಂತೆ ಬಿರಿಯುವುದು ಈ ನಿಮ್ಮ ಹೃದಯ. ಅದಕ್ಕೆ ಆ ಮಾತನ್ನು ಹೇಳುವುದಕ್ಕೆ ಇನ್ನೊಂದು ಕಾಲ ಅವಕಾಶ ಕೊಡಿ ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಸ್ವಾಮಿ, ಕ್ಷಮಿಸಿಬಿಡಿ. ಅವಕಾಶ ಮಾಡಿದ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೆ ಇದೊಂದು ನಾಟಕವೇ? ಶಾಂತ, ಹೊತ್ತು ಆದ್ರ ಚಟಗಾರನ ಚಟ ಮುಚ್ಚಬಹುದು, ಆದ್ರ ಹಾದ್ರಗಿತ್ತಿ ಮಾಡಿದ ಹಾದ ಎಂದೂ ಮುಚ್ಚಂಗಿಲ್ಲ. ಶಾಂತ, ಒಂದು ಹೆಣ್ಣು ಅಂದ್ರ ಪವಿತ್ರವಾದ ಹೂ ಇದ್ದಂಗ. ಆ ಹೂವು ದೇವರ ಪೂಜಾಕ್ಕೂ ಬರ್ತಾ, ಇಲ್ಲ ಸತ್ಕಾರ ಸಮಾರಂಭಕ್ಕೂ ಬರ್ತಾ. ಅಷ್ಟ ಯಾಕೆ ಶಾಂತ, ಸತ್ತ ಹೆಣಕ್ಕೆ ಶೃಂಗಾರ
ಮಾಡಿ ಹೆಣ್ಣು ಸುಡುಗಾಡಕ ಕಳ್ಸಾಕೋ ಬರ್ತಾ. ವಯಸ್ಸಿನ ಹೆಣ್ಣು ನೀನು, ಕಾಮದ ಸೀಮೆ ನಿನಗೆ ನಿಲ್ಲಿಸಲು ಆಗುವುದಿಲ್ಲ ಅಂತ ಹೇಳಿ ಸಾರಿ ಸಾರಿ ಹೇಳಿದೆ. ನಾ ಕಟ್ಟಿದ ಈ ತಾಳಿಯನ್ನು ಬಿಚ್ಚಿಟ್ಟು ಬೇರೊಬ್ಬ ಗಂಡನನ್ನು ಮದುವೆ ಮಾಡಿಕೋ ಅಂತ. ಶಾಂತ, ಆದರೆ ನೀ ನನ್ನ ಮಾತನ್ನೇ ಕೇಳಲಿಲ್ಲ. ಈ ಮನೆತನದ ಮಾನ ಮರ್ಯಾದೆಯನ್ನು ಕಳೆಯುವ ಹೇಳಿ ವಂಶದಲ್ಲಿ ಹುಟ್ಟಿದ ಹೆಣ್ಣಲ್ಲ ಈ ಶಾಂತ. ಅದು ಮೋಸ ಎನ್ನೋ ಬತ್ತಳಿಕೆಯಲ್ಲಿ ಸೀಡು ಎನ್ನೋ ಬಾಣ ಸೇರಿ ಈ ಹೆಣ್ಣಿನ ಶೀಲ ಶೃಂಗಾರವೇ ನುಚ್ಚು ನೂರಾಗಿ ಹೋಯ್ತು ಸ್ವಾಮಿ, ನುಚ್ಚು ನೂರಾಗಿ ಹೋಯ್ತು. ನನಗೆ ಬರೇ ಕಾಲಾವಕಾಶದ ಚಿಂತೆ ಆದರೆ ನನಗೆ ನನ್ನ ಬಾಳ ಮುರಿಯಾದ ಅತ್ತ ನನ್ನ ತಮ್ಮಂದಿಯರು ನಮ್ಮ ತಂದೆ ಆಗುತ್ತಾ ಇದ್ದಾರೆ, ನಾವು ಚಿಕ್ಕಪ್ಪಗಳಾಗುತ್ತಿದ್ದೇವೆ ಎಂದು ಸಂತೋಷ ಪಡುತ್ತಿರುವಾಗ ಅಯ್ಯೋ ದೇವರೇ, ಈ ರಾಮಲಿಂಗನ ಹೆಂಡತಿ ಪರಪುರುಷನಿಂದ ಗರ್ಭವತಿಯಾಗಿದ್ದಾಳೆ. ಎಲ್ಲಿ ಹೋಯಿತು ನನ್ನ ಮಾನ ಮರ್ಯಾದೆ? ನನಗೆ ಇನ್ನೊಂದು ಸಲ ಕಾಲ ಅವಕಾಶ ಕೊಡಿ ಅಂತ ಆಗ್ಲೇ ನಾನು ನಿಮ್ಮನ್ನು ಕೇಳಿಕೊಂಡಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ ಸ್ವಾಮಿ, ಕ್ಷಮಿಸ್ಬೇಡಿ. ನಿನಗೆ ಬರೇ ಕಾಲಾವಕಾಶದ ಚಿಂತೆ ಆದರೆ ನನಗೆ ನನ್ನ ಮಾನ ಮರ್ಯಾದೆಯ ಚಿಂತೆ. ನನ್ನ ತಮ್ಮಂದಿರು ನಮ್ಮನ್ನ ತಂದೆ ಆಗುತ್ತಾ ಇದ್ದಾನೆ, ನಾವು ಚಿಕ್ಕಪ್ಪಗಳಾಗುತ್ತಿದ್ದೇವೆ ಎಂದು ಸಂತೋಷ ಪಡುತ್ತಿರುವಾಗ ಈ ರಾಮಲಿಂಗನ ಹೆಂಡತಿ ಪರಪುರುಷನಿಂದ ಗರ್ಭವತಿ. ಎಲ್ಲಿ ಹೋಯಿತು ಮಾನ ಮರ್ಯಾದೆ? ನೀವು ಹೀಗೆ ಗಾಯದ ಮೇಲೆ ಬರೆ ಹಿಡಿದರೆ ನಾನಿದ್ದು ಸತ್ತಂತೆ ಸ್ವಾಮಿ, ನಾನಿದ್ದು ಸತ್ತಂತೆ. ಶಾಂತ, ನಿನ್ನ ತಪ್ಪಲ್ಲ ಶಾಂತ, ಅದು ನಿನ್ನ ತಪ್ಪಲ್ಲ, ಅದು ನನ್ನ ತಪ್ಪು. ದನಗಳಿಗೆ ಮೈ ತಿಂಡಿ ಬಿಟ್ಟಾಗ ತಿಕ್ಕದೆ ಹೋದರೆ ಅದು ಸಿಕ್ಕ ಸಿಕ್ಕ ಬಂಡೆಗಳಿಗೆ ತನ್ನ ಮೈಯನ್ನು ತಿಕ್ಕಿ ತಿಂಡಿ ತೀರಿಸಿಕೊಳ್ಳುತ್ತದೆ. ಅದರಂತೆ ಆಗಿದೆ ನನ್ನ ಕತೆ. ಅಣ್ಣ, ಏನಿದಲ್ಲ ನಿಮ್ಮ ಕಣ್ಣೀರು? ಈಗ ನಮಗೆಲ್ಲರಿಗೂ ಖುಷಿಯಾದಾಗ ನೀವೇನು ಯೋಚನೆ ಮಾಡುತ್ತಿರುವಿರಿ? ಇಲ್ಲ ತಮ್ಮ, ನಾನು ಮುಂಜಾನೆಯಿಂದಾನು ನೋಡ್ತಾ ಇದ್ದೇನೆ, ಇವರಿಬ್ರು ಹೀಗೆ ಮಾಡಕತ್ಯಾರ. ಏನಪ್ಪ ನೀನು? ಪಾಪು ಬರುತ್ತಿದೆ ಎಂದರೆ, ಅತ್ತಿಗೆ ತಾಯಿ ಆಗ್ತಿದ್ದಾಳೆಂದರೆ, ನಾವು ಚಿಕ್ಕಪ್ಪ ಆಗ್ತಿದೆ ಅಂದರೆ ನಮಗೆಲ್ಲ ಖುಷಿಯಾಗಿದೆ. ನಿಮಗೇನಾಗಿದೆ? ಹಾಗೇನಿಲ್ಲ ಬಾ ಸಹೋದರ, ಹಾಗೇನಿಲ್ಲ ಬಾ ಸಹೋದರ. ಬೇಕಿದ್ರೆ ನಿಮ್ಮ ಅತ್ತಿಗೆನ ಕೇಳಲ್ಲ. ಸಂತೋಷದಲ್ಲಿ ಅವೆಲ್ಲ ಕೇಳಕ್ಕಾಗಲ್ಲ. ಏನತ್ತಿಗಮ್ಮ, ನಿಮಗಾದರೂ ಬುದ್ಧಿ ಬೇಡವೇ? ಇರಲಿ, ನಡೆಯಿರಿ, ಎಲ್ಲರೂ ಒಳಗಡೆ ಹೋಗೋಣ. ಅಯ್ಯೋ ದೇವರೇ, ಇನ್ನೆಂತೂ ಈ ರಾಮನ ಜೀವನ, ಇನ್ನು ಯಾರಿಗಾಗಿ ಬದುಕು? ಯಾರಿಗಾಗಿ ಹೋರಾಟವೆಲ್ಲ? ಯಾರಿಗಾಗಿ ನೀ ಬದುಕು?